ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಉಪವಾಸ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆಯಿಂದ ಇವತ್ತೇನೂ ಕುಡ್ದಿಲ್ಲ, ತಿಂದಿಲ್ಲ, ಒಂದು ಹನಿ ನೀರು ಕೂಡ ಬೆಳಿಗ್ಗೆಯಿಂದ ಕುಡ್ದಿಲ್ಲ. ಸ್ಟಾರ್ಟ್ ಆಗಿದೆ. ನೋಡೋಣ, ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಸೊ ಹೋದಾಗ ಅಲ್ಲಿ ಸಿಕ್ಕಾಬಟ್ಟೆ ಇರಿಟೇಟ್ ಮಾಡ್ತಿದ್ದಾಳೆ ಗೈಸ್. ಇವಳು ಫೋನು ಇಟ್ಕೊಳಕ್ಕೆ ಬಿಡ್ತಾಯಿಲ್ಲ, ಕೈಯಲ್ಲೆಲ್ಲ ಅಳ್ಳಾಡ್ಸ್ಕೊಂಡು. ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಅವಾಗ ಏನಾರು ಹೋದರೆ, ಮಧ್ಯಾಹ್ನದ ಮೇಲೆ ಏನಾದರೂ ಹೋದರೆ ಹಾಯ್ ಮಾಡ್ತಿದ್ದಾಳೆ. ಹಾಯ್ ಮಾಡು ನಿಶು, ಹಾಯ್ ಮಾಡು. ಹಾಯ್ ಮಾಡ್ತಿದ್ದಾಳೆ ಗೈಸ್. ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಏನಾದರೂ ಬಿಸಿಲಾದ್ಮೇಲೆ ಮಧ್ಯಾಹ್ನ ಮೇಲೆ ಏನಾದರೂ ಹೋದರೆ ಅಲ್ಲಿ ಒಂದು ಫ್ರೂಟ್ ಜ್ಯೂಸ್ ಕುಡ್ಕೊಬರ್ತೀನಿ ಅಷ್ಟೇ. ಏನೇನೂ ಕುಡಿಯಲ್ಲ, ತಿನ್ನಲ್ಲ. ಬಾ, ಕೈ ಕೊಡು. ನಾನು ರಾಖಿಗೆ ಬಾಯ್ ಮಾಡ್ತಾವಳೆ, ಬೋಗ್ಲಕ್ಕೆ ಬರೋಲ್ಲ ಅಂತ. ಗೈಸ್, ಚನ್ನರಾಯಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ. ಈಗ ಎಲ್ಲ ರೆಡಿ ಆಗಾಯಿತು. ಇವಾಗ ಹೊರಡೋದಷ್ಟೇ. ಬಿಸಿಲು ಗೈಸ್, ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಚನ್ನರಾಯಪಟ್ಟಣಕ್ಕೆ ಬಂದ್ವಿ ಗೈಸ್. ಗಣಪತಿ ದರ್ಶನ ಮಾಡ್ದಂಗಾಯಿತು, ಖುಷಿ ಆಯಿತು. ಆಂಜನೇಯ, ಗಣಪತಿ ಎಲ್ಲ ಒಂದೇ ಕಡೆ ದರ್ಶನ ಮಾಡ್ದಂಗಾಯಿತು, ಖುಷಿ ಆಯಿತು ಗೈಸ್. ಬಂದಿದ್ದಕ್ಕೆ ಏನೋ ಕೆಲಸದ ಮೇಲೆ ಅಂತ ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ಅದು ಚತುರ್ಥಿ ದಿನ ದರ್ಶನ ಆಗಿದ್ದು ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಳ್ಳಿ. ನಾನು ಚೌತಿ ಮಾಡ್ತಾ ಇರೋದಕ್ಕೂ ಚನ್ನರಾಯಪಟ್ಟಣಕ್ಕೆ ಬಂದು ದರ್ಶನ ಆಗೋದಕ್ಕೂ ಖುಷಿ. ಬಾಬು ಹತ್ತು ಹತ್ತು ಆಯ್ತಾ ಇಲ್ಲಿ ಇಶು ಹಾಯ್ ಮಾಡು. ಗೈಸ್, ತುಂಬ ಬಿಸಿಲಿತ್ತು. ಬೆಳಗ್ಗೆಯಿಂದ ನೀರು ಕುಡ್ದಿರಲಿಲ್ಲ, ತುಂಬಾ ದವರ್ಕೆ ಆಗ್ತಾಯಿತ್ತು. ಸೊ ಸಂಜೆವರೆಗೂ ಈ ಬಿಸಿಲಲ್ಲಿ ಅಂದ್ಬಿಟ್ಟು ಒಂದು ಫ್ರೂಟ್ ಜ್ಯೂಸ್ ಕುಡಿದೆ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಗೈಸ್, ಸಿಕ್ಕಾಬಟ್ಟೆ. ನೀರು ಬೇರೆ ಕುಡ್ದಿರಲಿಲ್ಲ, ಉಪವಾಸ ಬೇರೆ ಇದನ್ನೆಲ್ಲ. ಬಿಸಿಲಿಗೆ ಹೆವಿ ತಲೆನೋವು ಬಂದುಬಿಡ್ತು ನನಗೆ. ಒಂದು ಫ್ರೂಟ್ ಜ್ಯೂಸ್ ಕುಡಿ, ಏನಾಗಲ್ಲ, ಎಲ್ಲರೂ ಕುಡಿತಾರೆ ಅಂತ ನಮ್ಮ ಬಬ್ಬು ಕುಡಿ ಅಂತ ಹಠ ಮಾಡಿದ್ದಕ್ಕೆ ಫ್ರೂಟ್ ಜ್ಯೂಸ್ನ ಕುಡಿದೆ. ಬೆಳಗ್ಗೆನೇ ಹೇಳಿದರು ಅವರು, ಚನ್ನರಾಯಪಟ್ಟಣಕ್ಕೆ ಹೋದಾಗ ಕುಡಿಯೋಣ ಅಂತ. ಹಿಡ್ಕೊ 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 ಅಕ್ಕನ. ಮುತ್ಕೊಡಿ ನಾನು. ನಾನು ಮುತ್ಕೊಡೆ, ಮುತ್ತು. ಇನ್ನೊಂದೇ ಒಂದು. ಗೈಸ್, ಮಳೆ ಎಲ್ಲ ಕಡೆನೂ ಹುಯ್ತಿದೆ ಅಂತ ಇದ್ರು. ನಮ್ಮ ಕಡೆ ಬರೀ ಗಾಳಿ ಬಂದು ಹೋಗ್ತಾ ಇತ್ತು ನಮ್ಮ ಹನಿ ಇಟ್ಟು. ಇವತ್ತೇ ಒಂದು ಸ್ವಲ್ಪ ಈ ಲೆವೆಲಿಗೆ ಮಳೆ ಬಂದಿದೆ ಅಂದರೆ ಇವತ್ತೇ. ಏನಕ್ಕೆ ಮಳೆ ಬಂತು ಇವತ್ತು ಏನಕ್ಕೆ ಮಳೆ ಬಂತು ಅಂತಾನು ಹೇಳ್ತೀನಿ. ಗೈಸ್, ಇವತ್ತು ಯಾಕೆ ಮಳೆ ಬಂತು ಅಪರೂಪಕ್ಕೆ ಅಂತಾನು ಹೇಳ್ತೀನಿ ನಾನು. ಬಾಬು ಟೈಮ್ ಎಷ್ಟು ಗೊತ್ತಾ? ಕೊಡಿಲಿ. ಟೈಮ್ 6:30 ಗೈಸ್. ಕಾಣಿಸ್ತಾ ಇಲ್ಲ, ಬ್ರೈಟ್ನೆಸ್ ಜಾಸ್ತಿ. ನೋಡಿ ಗೈಸ್, ಕಾಣಿಸ್ತೈತಾ ಅಂತ. ಟೈಮ್ 6:30. ನಮ್ಮ ಬಬ್ಬು ಯಾವಾಗಲೂ ಹಾಲು ಕರೆದು ಮುಗಿಸೋದು ನಮ್ಮ ಬಬ್ಬು ಡವ್ ಕೆಮ್ಮು ಗೈಸ್, ಡವ್ ಕೆಮ್ಮು ಇದು. ನಮ್ಮ ಬಬ್ಬು ಯಾವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾರೆ. ಮುಗೀತಾ? ಇನ್ ಬರಲ್ವಾ?
ನಮ್ಮ ಬಬ್ಬು ಇವತ್ತು 6:15 ಹಾಲು ಕರೆದೇ ಮುಗಿಸ್ಬಿಟ್ಟಿದ್ದಾರೆ. ಅವ್ರು ಸ್ಟಾರ್ಟ್ ಮಾಡೋದೇ 6 ಗಂಟೆಗೆ ಹಾಲು ಕರೆಯೋಕ್ಕೆ. ಅವ್ರು ಯಾವಾಗ್ಲಾರ ಸ್ಟಾರ್ಟ್ ಮಾಡಲಿ, ಮುಗ್ಸೋದು ಮಾತ್ರ 7 ಗಂಟೆಗೆ. 5 ನಿಮಿಷ ಐತೆ 10 ನಿಮಿಷ ಐತೆ ನನಗೆ. ಡೈರಿ ಇನ್ನೇನು ವ್ಯಾನ್ ಬಂದು ನಿಂತ್ಕೊಬಿಡ್ಬೇಕಲ್ಲಿ, ಇವ್ರನ್ನ ಬಿಟ್ಟು ಇನ್ನೇನು ಒಯ್ತೀನಿ ಅನ್ಕೊಬಿಡ್ಬೇಕು. ಅವಾಗ ಹೋಗಿ ಕರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಲಾಸ್ಟು ನಮ್ಮೂರಲ್ಲಿ ಲಾಸ್ಟ್ ಹಾಲು ಹಾಕೋ ಹುಡುಗ ಯಾರು ಇದ್ದರೆ ಅದು ನಮ್ಮ ಬಬ್ಬುನೇ. ಡೈಲಿ ಅದು ಎಷ್ಟೇ ಬೇಗ ಹಾಲು ಕರ್ಲಿ ಏನಾರ ಮಾಡಲಿ, ಹಾಲು ಹಾಕೋದು ಮಾತ್ರ ಇನ್ನು 5 ನಿಮಿಷ ಐತೆ ಅನ್ನಂಗೆ. ಇವತ್ತು ಅಲ್ಲಿ ನೋಡಿ ಫೋನ್ನ, ಇವತ್ತು 6:15 ಹಾಲು ಕರೆದಾಯ್ತು, ಹಾಕಿ ಬರ್ತೀನಿ ಅಂದರು. ಅವ್ರು ಹೆಂಗಂದ್ರೋ ಬಾಯಲ್ಲಿ ಮಳೆನೇ ಬಂದ್ಬಿಡ್ತು ಗೈಸ್. ಇವತ್ತೇ ನಮ್ಮ ಊರಿಗೆ ಇಷ್ಟು ಮಳೆ, ಅದು ನಮ್ಮನೆ ಸೈಡಿಗೆ ಇವತ್ತೇ ಇಷ್ಟು ಮಳೆ ಬಂದಿರೋದು. ಮನುಷ್ಯ ಮಳೆನಾರ ಬರಲಿ ಏನಾರ ಬರಲಿ, ಟೈಮಾರ ಆಗಲಿ, ಆರಾಮಾಗಿ ಕಡಲೆಪುರಿ ತಿಂತೊಳಗೆ ಗೈಸ್. ಮಳೆ ಬರ್ತಾ ಇದೆಯಲ್ಲ, ಅದಕ್ಕೇ ಚುರುಮುರಿ ಮಾಡೋಣ ಅಂತ ನಮ್ಮ ಸಾನು ನೋಡಿ ಎಲ್ಲನೂ ಸೋರಿಸ್ತಾ ಇದ್ದಾಳೆ ಕಡಲೆಪುರಿಲಿ ಏನು ಸೋರಿಸ್ತಾಳೆ ಗೊತ್ತಾ? ಇದು ಖಾರ ಒಂದು ಮಿಕ್ಸ್ಚರ್ನ. ಯಾಕೆಂದರೆ ಚುರುಮುರಿಗೆ ಅದಿದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ, ತಿನ್ನಕ್ಕೆ ಚೆನ್ನಾಗಿರಲ್ಲ, ಮೆತ್ತೆ ಫೀಲ್ ಬರುತ್ತೆ ಅಂದ್ಬಿಟ್ಟು ನಮ್ಮ ಸಾನು ಅದನ್ನು ಸೋರಿಸ್ತಿದ್ದಾಳೆ ಕಡಲೆಪುರಿಲಿ. ಇವಾಗ ಮಳೆ ಬರ್ತಿದೆಯಲ್ಲ, ಸೊ ಚುರುಮುರಿ ಮಾಡೋಣ ಅಂತ ಗೈಸ್. ಒಂದು ರೇಂಜಿಗೆ ಮಳೆ ಬರ್ತಾ ಇದೆ ಇವತ್ತು, ಖುಷಿ ಆಗ್ತಾಯಿದೆ ಮಳೆ ನೋಡಿ. ನಮ್ಮ ಹೊಲಕ್ಕೆ ಮಳೆ ಬೇಕಿತ್ತು, ಹೊಲ ಎಲ್ಲ ಉಳಿಸ್ಬೇಕಿತ್ತು ಬಿಸಿಲಿಗೆ. ಸೊ ಮಳೆ ಬಂದಿದ್ದು ಒಂಥರ ಖುಷಿ ಆಗ್ತಾಯಿದೆ. ಸರಿಗ ಟೈಮ್ ಆಯಿತು ಸಂಜೆ ಪೂಜೆ ಮಾಡೋದಕ್ಕೆ. ಸೊ ಸಂಜೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಬಾಯ್. ದೇವರಿಗೆ ಬೆಲ್ಲದ ಆರತಿನ ನಾನು ಹೊರಗಡೆ ದೇವಸ್ಥಾನದಲ್ಲೆಲ್ಲ ಮಾಡಿದ್ದೇನೆ. ಆದರೆ ನಮ್ಮ ಮನೆ ಒಳಗಡೆ ದೇವ್ರ ಮನೆ ಒಳಗಡೆ ನಾನು ಯಾವತ್ತೂ ಮಾಡಿರಲಿಲ್ಲ. ವಿಡಿಯೋದಲ್ಲಿ ನೋಡಿದ್ದೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ಅದರಿಂದ ನಾನು ಬೆಲ್ಲದ ಆರತಿ ಮಾಡಿದೆ. ಅದಾದಮೇಲೆ ಮಳೆ ಬರ್ತಾ ಇತ್ತಲ್ಲ ಅಂದ್ಬಿಟ್ಟು, ಇನ್ನೂ ಮಳೆ ಬಂದಿತ್ತು, ಆ ವೆದರ್ ಹಾಗೆ ಇತ್ತಲ್ಲ, ಸೊ ಚುರುಮುರಿ ಮಾಡಿದ್ರೆ ಈ ವೆದರಿಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಚುರುಮುರಿ ಮಾಡ್ತಾಯಿದ್ದೆ. ಎಂದು ಕಾಫಿ ಕುಡಿಯಕ್ಕೆ ಎಂದು ಅಕ್ಕ ಇಲ್ಲ ಅಂದ್ರೆ ಅಲ್ಲಿ ಇಳಿದ್ಬಿಟ್ಟು ಆಂಜನೇಯನ ದೇವಸ್ಥಾನದ ರೋಡು. ನಮ್ಮೂರಿಗೆ ಅಲ್ಲ, ಸ್ವಾಮಿ ಮಾಮ ಇವತ್ತು 6 ಕಾಲಷ್ಟೊತ್ತಿಗೆ ಹಾಲು ಕರೆದಿ ರೆಡಿ ಮಾಡಿ ನೆನ್ನೆ ಕ್ವಾಟ್ಲೆ ಹೇಳ್ದ ಅಮ್ಮಂಗೆ, ಬಬ್ಬು ಕ್ವಾಟ್ಲೆ ನನ್ನ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.